ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಪ್ರಭಾಕರ್ ಕೋರೆ NRI ಸ್ಕೀಮ್ದಿಂದ ಅಂದರೆ NIR ಸೀಟಿನ ಹಂಚಿಕೆ ಇದೆ. ಅಲ್ಲಿ ಪ್ರತಿ ವರ್ಷ 50 ಕೋಟಿ ಲಾಭ ಇದೆ. ಟೋಟಲಿ 50 ಸೀಟ್ ಹಿಡಿದ್ರೆ 250 ಕೋಟಿ ಈತನ ಕೇಸಿಗೆ ನೇರವಾಗಿ ಬಂದು ಬೀಳ್ತಾ ಇದೆ. ಹಾಗಾದರೆ ವಿದೇಶದಲ್ಲಿ ಏನು ತಿಳ್ಕೊತಾರೆ? ಇಲ್ಲ, ವಿದೇಶದಿಂದ ನಮ್ಮ ದೇಶಕ್ಕೆ ಹಣ ಬರ್ತಾಯಿದೆ ಅಂತ ಅವ್ರು ತಿಳ್ಕೊತಾರೆ. ಇಲ್ಲಿ NRI ಸೀಟ್ ಅಂತಂದರೆ ಇಲ್ಲಿ ಸಂಬಂಧಿಕರಿರಬೇಕು. ಆ ಸಂಬಂಧಿಕರು ಫೀಯನ್ನು ತುಂಬಬೇಕು, ಅದನ್ನು ಕಂತವಾಗಿ ತುಂಬ್ಕೋತಾ ಹೋಗ್ಬೇಕು. ಮೊದಲನೇ ಕಂತ ಏನೋ ಮಾಡಿ ರಿಲೇಷನ್ ಕೂಡಿಸಿ ಎಲ್ಲೋ ಗದ್ದಲ ಮಾಡಿ ಇವರು ಮಾಡಿರ್ತಾರೆ. ಅಲ್ಲಿ ಕೇವಲ 10ರಿಂದ 20% ಒರಿಜಿನಲ್ NRI ಸೀಟ್ಗಳು. ನಾವು ಹೇಳೋದು MBBS, ಸಿಂಗಾಪುರ, ಮಲೇಷಿಯಾ, ಬೇರೆ ಬೇರೆ ದೇಶಗಳಿಂದ ಕೇಲಿಗೆ ಕಲಿಯಕ್ಕೆ ಬರೋರಿದ್ದಾರೆ. ಅವ್ರ ಲಪಡ ಇದು. ಪಾಪ ಅವ್ರಿಗೇನು ಗೊತ್ತಿರೋದಿಲ್ಲ. ಆದರೆ ಇಂಥ ಒಂದು ಸರ್ಟಿಫಿಕೇಟ್ ತೆಗೆದುಕೊಂಡು ಬರ್ತಾರೆ. ಅಲ್ಲಿ ಎಂಬೆಸಿ ಅವ್ರು ಏನು ಮಾಡ್ತಾರೆ? ಅವರು ದುಡ್ಡು ತೆಗೆದುಕೊಂಡು ಇದು ಒರಿಜಿನಲ್ ಅಂತಂತಾರೆ. ಕಳೆದ ವರ್ಷ 700ರಲ್ಲಿ 300 ಜನ ಸಿಕ್ಕಾಕೊಂಡಿದ್ದಾರೆ ಇಡೀ ನಮ್ಮ ದೇಶದಲ್ಲಿ ಡೂಪ್ಲಿಕೇಟ್ ಅಂತ. ಅವರ ಪರಿಸ್ಥಿತಿ ಏನೋ? ಇವ್ರಿಗೆ ಅದಕ್ಕೆ ಮಾನಿಲ್ಲ, ಇವ್ರಿಗೆ ಅದು ಗೊತ್ತೇ ಇಲ್ಲ. ಎಲ್ಲ ಗೊತ್ತಿದ್ದರೂ ಕೂಡ ಮ್ಯಾನೇಜ್ ಮಾಡ್ಕೋತ ಬಂದಿದ್ದಾರೆ. ಪ್ರಭಾಕರ್ ಕೋರೆ ಅಂದರೆ ಮ್ಯಾನೇಜ್ ಮಾಡ್ತಾರೆ. ಎಲ್ಲೆಲ್ಲಿ ತಕರಾರು ಬರ್ತೈತಿ ಅಲ್ಲೆಲ್ಲಿ. ಸುಪ್ರೀಂ ಕೋರ್ಟ್ದಲ್ಲಿ ಕೂಡ ಕಪಿಲ್ ಸಿಬ್ಬಲ್ ಅಂತ ದೊಡ್ಡ ವಕೀಲನ ಇಟ್ಟಿದ್ದಾರೆ. ಹೈಕೋರ್ಟ್ದಲ್ಲಿ 5ರಿಂದ 10 ವಕೀಲರು ಕೇವಲ ಇದನ್ನು ಮಾಡೋದು. ಅಂದರೆ ಸಂಬಂಧಿ ಇರಬೇಕು, ರಕ್ತ ಸಂಬಂಧಿಕರಿರಬೇಕು, ಅವ್ರು ಬರೆದು ಕೊಟ್ಟಿರಬೇಕು, ಅದನ್ನು ವೆರಿಫಿಕೇಷನ್ ಮಾಡಬೇಕು, ನಂತರ ಎಂಬೆಸಿ ಪರ್ಮಿಷನ್ ತೆಗೆದುಕೊಳ್ಬೇಕು. ಆ ಪರ್ಮಿಷನ್ ಇಲ್ಲಿ ತಂದು ಕೊಡ್ಬೇಕು. ಎಲ್ಲ ಒರಿಜಿನಲ್ ಇರ್ತದೆ. ಅದರ ನಂತರ ದುಡ್ಡ ಇವರ ಪಡಿತಾರೆ. ಇಲ್ಲಿದೆ ಲಪಡ, ಇಲ್ಲಿದೆ. ತುಂಬಿ ಪಡಿತಾರೆ. ಅಂದ್ರೆ ಒರಿಜಿನಲ್ ಅಮೌಂಟ್ ಎಲ್ಲಿ ಹೋಯ್ತು? ನಮ್ಮ ಭಾರತ ಸರ್ಕಾರ ಇದನ್ನು ಪರೀಕ್ಷೆ ಮಾಡಬೇಕು. ನರೇಂದ್ರ ಮೋದಿ ಅವರು ಇಂಥ ಸೀಟುಗಳನ್ನು ಹಿಡಿಬೇಕು. ಏನು ಸಂಬಂಧಪಟ್ಟಂಥ ಏನು ಸಚಿವರಿದ್ರಿ ಅವರು ಇದ್ರ ಕಡೆ ಗಮನ ಹರಿಸ್ಬೇಕು. 250 ಕೋಟಿ ಹಾಗಾದ್ರೆ ಇದು ಕಪ್ಪು ಹಣ ಎಲ್ಲಿ ಬಂತು? ತಮ್ಮ ಮಗಳ ಏನು ಆಭರಣ ಇದೆ, ಏನು ಡೈಮಂಡ್ ಬಿಸ್ನೆಸ್ ಇದೆ, ಅಲ್ಲಿ ಹಾಕ್ತಾಯಿದ್ದಾರೆ. ಹೇಳುತ್ತಾ ಹೋದರೆ ದೊಡ್ಡ ರಾಡಿದೆ. ಪ್ರತಿಯೊಂದನ್ನು ಸಿಗ್ನೇಚರ್ ಮಾಡಬೇಕು, ಪ್ರತಿಯೊಂದಕ್ಕೆ ಸಿಕ್ಕ ಹೊಡಿಬೇಕು. 5-6 ನಮೂನೆ ಅಧಿಕಾರಿಗಳ ಸಹಿ ಇರಬೇಕು. NRI ಸರ್ಟಿಫಿಕೇಟ್ ಇರಬೇಕು. ತೆಗೆದುಕೊಳ್ಬೇಕಾದ್ರೆ ಅದು ಯಾರನ್ನ ಜೋಡಿಸ್ರೆ ಅವ್ರಿಗೆ ಮತ್ತೆ ದುಡ್ಡು ಕೊಡ್ತಾರೆ. ನೀವು ನಮ್ಮ ಸಂಬಂಧಿ ಹೇಳಂತ. ಆದರೆ ಇಲ್ಲಿ ಎನ್ಕ್ವೈರಿ ಆಗೋದಿಲ್ಲ. ಕೇಳಲ್ಲಿ 10 ವರ್ಷದಿಂದ NRI ಯಾರು ಬಂದಿದ್ದಾರೆ, ನಾನ್ ರೆಸಿಡೆಂಟ್ಸ್ ಇಂಡಿಯನ್ಸ್, ಇವ್ರನ್ನ ತಪಾಸಣೆ ಮಾಡಬೇಕು. ತಪಾಸಣೆ ಮಾಡಿ 1000 ಕೋಟಿ ಇಲ್ಲಿ ಹಗರಣ ಬೆಳಕಿಗೆ ಬರ್ತದೆ. ಇದೆಲ್ಲ KLE ಸೆಕ್ರೆಟರಿಗೆ ಗೊತ್ತಿದೆ, ಅಧ್ಯಕ್ಷರಿಗೆ ಗೊತ್ತಿದೆ, ನಿರ್ದೇಶಕರು ಮಾತ್ರ ಗೊತ್ತಿಲ್ಲ. ಅದು 250 ಕೋಟಿಯಲ್ಲಿ ಹೋಯ್ತು, ಆಭರಣಕ್ಕೆ ಹೋಯ್ತು. ವಜ್ರದ ವ್ಯಾಪಾರಿಗಳಲ್ಲಿ ಹಾಕ್ತಾಯಿದ್ದಾರೆ. ಅಮೇರಿಕಲ್ಲಿ ಸಣ್ಣ ಅಂಗಡಿ ತೆಗೆದಾರೆ ಪ್ರಭಾಕರ್ ಕೋರೆ, ದೀಪ್ತಿ ಆರಾಧ್ಯದ ಮೇಲೆ. ಅವರು ಈ ಅಮೌಂಟನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಇಲ್ಲಿ ನಮ್ಮ ದೇಶವ್ರು ಏನು ತಿಳ್ಕೊತಾರೆ? ಫಾರಿನ್ನಿಂದ ಅಮೌಂಟ್ ಬರೋದಿತ್ತಲ್ಲ, ಬರಲ್ಲ, ಎಷ್ಟು ಹುಡುಗರು ಕಲಿತಾರಷ್ಟು ಅಮೌಂಟ್ ನಮ್ಮ ದೇಶಕ್ಕೆ ಬರ್ತೀವಿ ಅಂತ ಇವ್ರು ತಿಳ್ಕೊಂಡಾರೆ. ಇದು ಕಂಪ್ಲೀಟ್ಲಿ ತಪಾಸಣೆ ಆಗಬೇಕು. ಇದು ತಪಾಸಣೆ ಆದರೆ ಕೋರೆ ಜೈಲಿಗೆ ಹೋಗೋದು ಗ್ಯಾರಂಟಿ, ಅಥವಾ ದಂಡ ಕಟ್ಟಬೇಕಾಗ್ತದೆ. 5,000 ಕೋಟೋ 6,000 ಕೋಟೋ ಈ ರೀತಿ. ಯಾಕಂದರೆ ಇದನ್ನು ನಡ್ಕೋದು ಬಂದಿದೆ. ನಂತರ ಉಪಾಧ್ಯಕ್ಷರಿಗೆ 1-2 ಸೀಟು NRI, ಡೈರೆಕ್ಟ್ರ್ ಯಾರಾದರೂ ಭಾಳ ವಶೀಲಿ ಇತ್ತಂದ್ರೆ ಅವ್ರಿಗೊಂದು 2-3 ಸೀಟು. 1 ಕೋಟಿ 2 ಕೋಟಿ ಅಲ್ಲ, 50 ಕೋಟಿ ವ್ಯವಹಾರ ಇದು. ಪ್ರತಿ ವರ್ಷ ನಡೀತಕ್ಕಂಥದ್ದು ಇದು. ಅಂದರೆ ಈ ಅಮೌಂಟ ಎಲ್ಲಿ ಹೋಗ್ತಾಯಿದೆ ಯಾರಿಗೂ ಗೊತ್ತಿಲ್ಲ. ಮತ್ತು ಫೀ ಕಂಪಲ್ಸರಿ ಇವ್ರು ಕಟ್ಕೋತಾನೆ ಹೋಗ್ತಿರ್ತಾರೆ. ಇದು ತಪಾಸಣೆ ಆಗಬೇಕು. ವಿದೇಶಾಂಗ ಸಚಿವರು ಕೂಡ ಈ NRI ಸೀಟ್ಗಳ ಮೇಲೆ ತನಿಖೆ ನಡೆಸಬೇಕಂತ ಕೇಳ್ಕೊತೇವೆ. ನಾಳೆ ಮತ್ತೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.